ಮಾನವರ ಜೀವದಲ್ಲಿ ಗುರು ತೋರೋ ದಾರಿಯಲಿ ಗುರಿ ಇಟ್ಟು ಓದು ವಿದ್ಯಾರ್ಥಿ, ಆಗೋದು ಬೇಡ ನಿಸ್ವಾರ್ಥಿ. ನಾನು ಹೇಳಿರ್ಲಿಲ್ವಾ ನಮ್ಮ ಹುಡುಗಿ ಅಂತ, ಅವಳಿಂದ ಹೋಗೋದು ಯಾಕೆ ನೀನು? ಲೋ ಮಾಡ್ತೀನಿ ಕಣೆ, ನೀನು ಬಿಡಕ್ಕಾಗಲ್ಲ. ಐ ಲವ್ ಯು ಅಷ್ಟೇ. ಅದು ನನಗೆ ಬೈಕ್ ಬೇಕಿತ್ತು ಪಾಪ. ಬೈಕ್ ಹಾಕಪ್ಪ ನನಗೆ, ಓದೋ ಕಡೆ ಗಮನ ಕೊಡು. ಬೈಕ್ ಹಾಕಿ ಈ ವಯಸ್ಸಿಗೆ ನನಗೆ ಬೈಕ್ ಹಾಕೋ ಅವಶ್ಯಕತೆ ಇದೆ. ಬೈಕಿಂದು ಕೊಡ್ಸಕ್ಕಾಗಲ್ಲ ಬೈಕ್ನ. ಇಲ್ಲ, ನನಗೆ ಬೇಕೇ ಬೇಕು, ಇಲ್ಲಾಂದ್ರೆ ನೋಡಿ ಮನೆ ಬಿಟ್ಟು ಹೋಗ್ಬಿಡ್ತೀನಿ. Come on everybody, really gonna need this. It's all about the beat, have you looking for the sweet? Oh yeah, it's all about the honey and me. This is not a 16, it's a really big screen. Yeah, 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 yeah. Sweetie style. Yeah, 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 yeah. Sweetie style. ಇವನು ಮಯೂರ್, ಈ ಚಿತ್ರದ ಲವರ್ ಬಾಯ್. ಪ್ರೀತಿಗೋಸ್ಕರ ಪ್ರಾಣನೇ ಕೊಡ್ತಾನೆ, ಫ್ರೆಂಡ್ಶಿಪ್ಗೂ ಲೈಟಾಗಿ ಬೆಲೆ ಕೊಡ್ತಾನೆ. ಇವರು ವಿನಯ್ ಹಾಗೂ ರತನ್. ₹100 ನೋಟ್ನಲ್ಲಿರೋ 2 ಸೊನ್ನೆ ಥರ. ಇವರಿಗೆ ಕ್ರಿಕೆಟ್ ಬೆಟ್ಟಿಂಗ್ ಆಡಿ ಒದೆ ತಿಂದಿರೋ ಹಿಸ್ಟ್ರಿ ಇದೆ. ಎಲ್ಲ ಸಬ್ಜೆಕ್ಟಲ್ಲೂ 0 ತೆಗೆದಿರೋ ರೆಕಾರ್ಡ್ ಕೂಡ ಇದೆ. ಇನ್ನು ಇವನು ಸಾತ್ವಿಕ್, ಸಿನಿಮಾ ಬಗ್ಗೆ ಅತಿ ಹುಚ್ಚು. ಇವನದೊಂಥರ ವಿಚಿತ್ರ ಕ್ಯಾರೆಕ್ಟರ್. ನಡೆಯೋ ಸೀನ್ಗೂ ಇವನು ಹೇಳೋ ಡೈಲಾಗ್ಗೂ ಯಾವುದೇ ರೀತಿ ಕನೆಕ್ಷನೇ ಇರೋದಿಲ್ಲ. ದಯವಿಟ್ಟು ಕ್ಷಮಿಸಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪ್ರೀತಮ್. ಸರಸ್ವತಿ ತಾಯಿಯ ಮುದ್ದಿನ ಮಗ ಅಂದರೆ ತಪ್ಪಿಲ್ಲ. ಹೊರಗಿನ ಪ್ರಪಂಚದ ಬಗ್ಗೆ ಅಷ್ಟು ಗೊತ್ತಿಲ್ಲ. ದಿನ ಕಾಲೇಜಿಗೆ ಹೋಗೋದು ಅಲ್ಲದೆ ಕ್ಲಾಸ್ ರೂಮ್ವರೆಗೂ ಹೋಗೋ ಅಭ್ಯಾಸ ಇವನಿಗೆ ಮಾತ್ರ ಇದೆ. ಈ 5 ಜನ ಹುಡುಗರು ತಗೊಳ್ಳೋ ಡಿಸಿಷನ್ ನಮಗೆ ಮೂಡಿಸೋ ಪ್ರಶ್ನೆನೇ, ಹಿಂಗಾದ್ರೆ ಹೆಂಗೆ? ಬನ್ನಿ ನೋಡೋರಂತೆ.
ಮಯೂರೆಲ್ಲ ಅವ್ರ ಹುಡುಗಿ ಬಂದಿಲ್ಲ, ಅದಕ್ಕೆ ಅವ್ನು ಬರಲ್ಲ ಅಂದ. ಇವನ್ ಯಾರು ಗುರು, ಇವನು ಹೇಳಕ್ಕಾಗದ್ರಪ್ಪ ಹುಡುಗರಿಗೆ. ಇದೊಂಥರ ಮಸ್ತ್ ಐಡಿಯಾ ಕಣ. ಇನ್ಮೇಲಿಂದ ದಿನ ಪಟಾಕಿ ಹೊಡೆಯೋಣ, ದಿನ ಹಬ್ಬ ಮಾಡೋಣ. ದಿನ ನೀವು ಕ್ಲಾಸ್ ಬಂಕ್ ಮಾಡೋದಲ್ದೆ ನನ್ನನ್ನು ಬಂಕ್ ಮಾಡಿಸಿ, ನೀವು ಹಾಳಾಗೋದಲ್ದೆ ನನ್ನನ್ನು ಹಾಳು ಮಾಡ್ತಿದ್ರು. ಸೆನ್ಸರ್ಗೂ ಕತ್ರಿಯಾಗ ಕನ್ಫ್ಯೂಸ್ ಆಗ್ಬಿಡ್ಬೇಕು, ಹಂಗೆ ಬೈದ್ಬಿಡ್ತೀನಿ. ಹೊರಗೆ ಬಂದಾಗಿದೆ ಬಿಟ್ಟಾಕಲ್ಲು, ಮುಂದೇನಪ್ಪ ಕತೆ? ಅದೇ ಕಾಲೇಜು, ಅದೇ ಕ್ಲಾಸು, ಅದೇ ಬೆಂಚು, ಅದೇ ಮುಖಗಳು. ಕ್ಲಾಸ್ನಲ್ಲಿ ಲೆಕ್ಚರರ್ಸ್ ಹತ್ರ, ಮನೇಲಿ ಪೇರೆಂಟ್ಸ್ ಹತ್ರ, ಗ್ಯಾಪ್ನಲ್ಲಿ ಹುಡುಗಿರ ಹತ್ರ ಬೈಸ್ಕೊಂಡು ಸಾಕಾಗೋಗ್ಬಿಟ್ಟಿದೆ. ಯಾರ ಹತ್ರನಾದ್ರೂ ಒದೆ ತಿನ್ನೋ ಅಂತ ಐಡಿಯಾಗಳಿದ್ರೆ ಹೇಳ್ರಪ್ಪ, ಒದೆ ತಿನ್ಕೊಂಬಿಡೋಣ. ಇಲ್ಲಾಂದರೆ ನಮ್ಮ ವಯಸ್ಸಿಗೆ ಅವಮಾನ. ಒದೆ ತಿನ್ನಂಗಿದ್ರೆ ನೀವು ತಿನ್ನಿ, ಮಜಾ ಮಾಡಂಗಿದ್ರೆ ನೀವು ಮಾಡಿ, ಎಲ್ಲದಕ್ಕೂ ನನಗೆ ಕೇಳ್ಕೊ. ಎಲ್ಲೋ ಕಂಡ್ರೆ ಈಗ ಇವನ್ ಯಾವನ್ ಎಲ್ಲಾರು ಹೋಗ್ರಪ್ಪ, ನಮ್ಮ ಹುಡುಗಿ ಅಂತ ಕಾಲೇಜ್ ಹತ್ರ ಬಂದಿಲ್ಲ, ಮನೆ ಹತ್ರ ಹೋಗಿ ರೌಂಡ್ಸ್ ಹೊಡ್ಕೊಂಡ್ ಬರ್ತೀನಿ. ಅವ್ರ ಅಣ್ಣ ಬಂದು ಇಕ್ತಾನೆ, ಇಕ್ಕಿಸ್ಕೋ. ಏ ಗುರು ನಡಿ, ಯಾವ್ದಾರ ಮ್ಯಾಚಸ್ ಇದ್ರೆ ನೋಡ್ಕೊಂಡ್ ಬೆಟ್ಟಿಂಗ್ ಆಡೋಣ. ಹೈಲೈಟ್ಸ್ ಆದ್ರೂ ಪರವಾಗಿಲ್ಲಪ್ಪ, ಅದಕ್ಕೂ ಬೆಟ್ಟಿಂಗ್ಸ್ ಆಡ್ಬೇಡಂತೆ. ನಡ್ರ ಹೋಗ್ಬೇಡ, ಈ ಪಿಕ್ಚರಿಗೆ ಹೋಗೋಣ. ಎಲ್ಲಾದ್ರೂ ಹೋಗೋಣ, ಅದಕ್ಕೂ ಮುಂಚೆ ನಮ್ಮ ಹುಡುಗಿ ಮನೆ ಹತ್ರ ಹೋಗೋಣ. ಆಯ್ತು ನಡ್ರ, ಅದನ್ನೂ ಮಾಡೇ ಬೇಡ ಬರ. ನಿಲ್ರಲ್ಲೋ, ಬಂದ್ರೋ ಕ್ಲಾಸ್ ಹೇಳ್ತಾ ಇಲ್ಲ, ಕಡೆ. ಸೈನ್ ತೀಟ ಕಾಸ್ ತೀಟ, ಇಲ್ಲಿ ನಿನ್ ಕಾಟ ಲವ್ರ ಕಾಟ ತಗೊಂಡ್ ಹೊಡ್ಕೊಳ್ರಪ್ಪ ನಮ್ಮ ಬಾಟ. ನಡಿಯಪ್ಪ. ನೋಡಿದ್ರಲ್ಲ ಇವತ್ತಿನ ವಯಸ್ಸಿನ ಹುಡುಗರ ಮನಸ್ಥಿತಿ. ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಾಲು ಮಳ್ಳೀವಳು, ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹೆಡಿಸಿ. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಲು ಮಳ್ಳೀವಳು, ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹೆಡಿಸಿ. ದಿನ ಇವ್ರ ತಿದ್ದೆ ಗೋಳ ಆಯಿತು. ಕಾಲೇಜ್ ಟೈಮ್ ಆದ್ರೂ ಇನ್ನೂ ರೆಡಿ ಆಗಿಲ್ಲ, ಮಲ್ಗೆ ಇದ್ದಾರೆ. ಲವ್ ವಿನಿ ಎದ್ದಾಳೋ, ಲವ್ ಲವ್ ವಿನಿ ಎದ್ದಾಳೋ, ವಿನಿ ವಿನಿ. ಐಶು ಜೊತೆ ಡೇಟ್ ಆಡೋ ಟೈಮಲ್ಲಿ ಅಭಿಷೇಕ್ ಮಚನ್ ಥರ ಬಂದು ಹಾಳು ಮಾಡ್ದಲ್ಲ.
ಹಾಂ, ಅವಳ ಜೊತೆಗೆ ಇನ್ನೊಂದ್ಸರಿ ಡ್ಯೂಯಟ್ ಆಡುವಂತೆ. ಈ ಕಾಲೇಜಿಗೆ ಟೈಮ್ ಆಗಿದೆ, ರೆಡಿಯಾಗಿ ಬಾ, ಹೋಗೋಣ. ಸುಮ್ಮನೆ ಹೋಗಲೆ, ಅವಳ್ದು ಅಗ್ಲಗ್ಲ ಕಾಲ್ ಶೀಟ್ ಸಿಗಲ್ಲ. ಲೋ, ಏನು ಕತೆನೋ ನಿಮ್ಮದು, ದಿನ ಬರೀ ಇದೇ ಗೋಳಾಗೋಯ್ತಲ್ಲ. ಕಾಲೇಜಿಗೆ ಬರಲ್ಲ, ಮಾಡಲ್ಲ. ಏನೋ ದೇವಸ್ಥಾನದಲ್ಲಿ ಸುಪ್ರಭಾತ ಹಾಕ್ದಂಗೆ ಹಳೆ ಕ್ಯಾಸೆಟ್ ಹಾಕದಲ್ಲ. ಹೋಗ, ನಿದ್ದೆ ಮಾಡಕ್ ಬಿಡಲಿಲ್ಲ ಅಂದ್ರೆ ಸರ್ಯಾಗಿ ಓದೇ ತಿಂತೆ ನೋಡಿ. ಹೋಗ. ಹಾಂ, ಅಲ್ಲೇ ಹಿಂದೆ ಬಾಟ್ಲಿದೆ, ಎತ್ತಿ ಹೊಡೆ ಅವನಿಗೆ. ತಡಿ, ನನ್ನ ಮಕ್ಳಿಗೆ ಮಾಡ್ತೀನಿ. ಯಾವ ಮ್ಯಾಚ್ ಐತೆ ಇವತ್ತು? ಮ್ಯಾಚ್ ಅಂದ ತಕ್ಷಣ ಎದ್ದು ಕೂತ್ ಬಿಡ್ತಾರೆ. ನಡ್ರೋ, ಟೈಮ್ ಆಯ್ತು, ಕಾಲೇಜಿಗೆ ಹೋಗೋಣ. ನಡ್ರೋ. ಯಾಪುಲೇ ಎದಳಲ್ಲ ಎದಳ ಆಮೇಲೆ ಎಲ್ಲ ಹೋಣ. ಅಯ್ಯೋ ನೋಡ್ರಪ್ಪ ಹೋಣ. ಅಲ್ಲ, ಟೆಕ್ಸ್ಟ್ ಬುಕ್ನು ಸೀರಿಯಸ್ ಆಗಿ ಓದಲಿಲ್ಲ, ನ್ಯೂಸ್ ಪೇಪರ್ ಓದ್ತಿದ್ದಿಲ್ಲ, ಏನಿನ್ ಕತೆ? ಟೆಕ್ಸ್ಟ್ ಬುಕ್ ಓದೋರು ಅಷ್ಟೇ ಅಲ್ಲ ಕಣೋ ದೊಡ್ಡ ವ್ಯಕ್ತಿಗಳಾಗಿರೋದು. 10th ಸ್ಟ್ಯಾಂಡರ್ಡ್ ಓದಿರೋ ತೆಂಡ್ಕ ದೊಡ್ಡ ವ್ಯಕ್ತಿ ಆಗಿಲ್ಲೇನು? ಎಡಿಸನ್ನು ಸ್ಕೂಲ್ ಕಾಲೇಜಿಗೆ ಹೋಗಿಲ್ಲಪ್ಪ, ಅವ್ನು ಬಲ್ಕೊಂಡು ಹಿಡ್ದಿಲ್ಲೇನು? ನಾವು ಹಂಗೆಮ್ಮ ಏನಾದ್ರು ಸಾಧನೆ ಮಾಡ್ತೀವಿ. ಅಂಥದ್ದೇನೋ ಮಾಡ್ಬೇಕಂತಿದೀಯಾ? ದೇಶದ ಪಾಪ್ಯುಲೇಷನ್ 130 ಕೋಟಿ ಆಗಿದೆ ಅಂತ ಪೇಪರಲ್ಲಿ ಕೊಟ್ಟಿದ್ದಾರೆ. ಅದು ಹೆಂಗೆ ಕಮ್ಮಿ ಮಾಡೋದು ಅಂತ ಐಡಿಯಾ ಮಾಡ್ತಿದ್ದೀನಿ. ನಮ್ಮ ಜನಗಳಿಗಂತೂ ಬುದ್ಧಿ ಇಲ್ಲ, ಅವ್ರೇನೋ ಮಾಡ್ಕೊಂಡ್ರು, ನಿಂದೇನಪ್ಪ ಐಡಿಯಾ? ಏನಿಲ್ಲ, ಮಧ್ಯಕ್ಕೆ ಮಗು ಮುಸ್ಕೊಂಡ್ರೆ ಆಯ್ತು. ತಗ ದಿನ ಈ ಥರ ಮಾತು ಕೇಳಿ ಕಾಲೇಜಿಗೆ ಬರೋ ಉದ್ಧಾರ ಆಗ್ತೀರಾ? ಆಟಕ್ಕೆ ಇದಕ್ಕಿಂತ ಜಾಸ್ತಿನೇ ಆಗ್ಬೇಕು. ಇಷ್ಟೆಲ್ಲ ಮುಗ್ದಿದ ಬರ್ರಿ. ಅದು ಸರಿನಾ ಬಿಡು, ಕುತ್ಕೊಳ್ಳೋಣ ಬರಪ್ಪ. ಏನು ಕುತ್ಕೊಂತೀರ ಬಿಡ್ರ. ಅಲ್ಲಲ್ಲಿ ಹೆಂಗದಿರ್ ನೋಡು, ದಿನ ನಾವೇ ಬಂಕ್ ಹೊಡಿತಿದ್ವಿ, ಇವತ್ತು ಫೀಸ್ ಕಟ್ಟಿಲ್ಲ ಅಂದ್ಬಿಟ್ಟು ಅವರೇ ಹೊರಗೆ ಹಾಕಿ ಫಿಲಮಿ ಹೋಣ. ಫಿಲಮ್ ಅಂತ ನೀನು ಟೈಮ್ ವೇಸ್ಟ್ ಮಾಡಿದೆ. ಅತ್ಲಾಗ ಅವರಿಬ್ರು ಬೆಟ್ಟಿಂಗ್ ಅಂತ ದುಡ್ಡು ವೇಸ್ಟ್ ಮಾಡಿದ್ರು. ಇವಾಗ ಕಾಲೇಜ್ ಫೀ ಕಟ್ಟಕ್ಕೆ ದುಡ್ಡು ಇಲ್ಲದೆ ಹೊರಗೆ ಹಾಕಿದಾರೆ ನಮ್ಮನ್ನ. ಇವರಿಬ್ಬರಿಂದ ದುಡ್ಡು ವೇಸ್ಟ್, ಇವನಿಂದ ಟೈಮು ವೇಸ್ಟ್. ಬಾರಪ್ಪ ಬಾ. ಏನು ನಾವಷ್ಟೇನ ಟೈಮ್ ವೇಸ್ಟ್ ಮಾಡೋದು, ದುಡ್ಡು ವೇಸ್ಟ್ ಮಾಡಿರೋದು? ನಿಮ್ಮ ಹುಡುಗಿ ಬರ್ಡೇ ಖರ್ಚು ಮಾಡಿದ್ದು, ನಿಮ್ಮ ಹುಡುಗಿ ಮನೆ ಹತ್ರ ರೌಂಡ್ಸ್ ಹೊಡೆದಿದ್ದು, ಅದನ್ನೆಲ್ಲ ಯಾರಿಗೆ ಬಿಟ್ಟೆ? ಬರೀ ನಮ್ಮೇಲೆ ಹೇಳಿದ್ರೆ? ಹೂನಪ್ಪ, ಆಯ್ತು. ಈ ಕಾಲೇಜ್ ಫೀ ಕಟ್ಟಕ್ಕೆ ಏನು ಮಾಡೋಣ ಹೇಳ್ರಿ? ನನ್ನೊಂದು ಒಳ್ಳೆ ಐಡಿಯಾ ಇದೆ, ಆದರೆ ಮಯೂರ್ ಒಪ್ಕೋಬೇಕಷ್ಟೇ. ಏನಪ್ಪ ಅದು? ಏನಿಲ್ಲ ಗುರು, ಸಿಂಪಲ್ ಐಡಿಯಾ. ಹೆಂಗು ನಿಮ್ಮ ಹುಡುಗಿ ಅಣ್ಣ ಫೈನಾನ್ಷಿಯರು, ನಿಮ್ಮ ಹುಡುಗಿ ಅಣ್ಣನ ಹತ್ರ ಹೇಳಿ ನಮ್ಗೊಂದು ಸ್ವಲ್ಪ ಹಣದ ಸಹಾಯ ಮಾಡಿಬಿಟ್ರೆ ಅಷ್ಟೇ ಸಾಕು. ಇವೆಲ್ಲ ಆಗಲ್ಲಮ್ಮ. ಬೆಟ್ಟಿಂಗ್ ಅಂತ ನೀವು ದುಡ್ಡು ಹಾಳು ಮಾಡಿರ ಅವ್ರ ಅಣ್ಣಂತ ನಂಬಿಕೆ ಕಳ್ಕೊಳಕ್ ನನಗಿಷ್ಟ ಇಲ್ಲ. ಆಗಲ್ಲಮ್ಮ ಗುರು. ಆಗಲ್ಲ. ಚಡ್ಡಿ ಮಾರಾದ್ರು ಬಡ್ಡಿ ಕಟ್ಟನಂತೆ. ನೀ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಾನಿದ್ದೀನಿ ಬಾ. ಗುರು ಕರ್ಕೊಂಡು ಹೋಗ್ತೇನೆ, ಬಾರ. ಏನಾದ್ರು ಮಾಡ್ತೀರಪ್ಪ ನೀವು? ಕರ್ಕೊಂಡು ಹೋಗ್ತಾನೆ. ನೋಡೋ, ದುಡ್ಡು ಕೊಟ್ಟಿರೋನು ಯಾರು ಗಾಂಧಿ ಮುಖ ನೋಡಿ ದುಡ್ಡು ಕೊಟ್ಟಿರಲ್ಲ. ಇವತ್ತು ಸಂಜೆ ಒಳಗಡೆ ಕೊಟ್ಟಿರೋ ದುಡ್ಡು ವಾಪಸ್ ಕೊಡಲಿಲ್ಲ ಅಂದರೆ ಹುಡುಕೊಂಬಂದು ಜ್ಞಾಪಕ ಇಟ್ಕೊಳ್ಳೋ ತನಕ ಹೊಡಿತೀನಿ. ಮತ್ತೇನು ಮಯೂರ್, ಕಂಡೇ ಇಲ್ವಲ್ಲ? ತಂಗಿ ಯಾವಾಗಲೂ ನಿನ್ನ ಬಗ್ಗೆನೇ ಹೇಳ್ತಾ ಇರ್ತಾಳೆ. BCA ಫೈನಲ್ ಇಯರ್ ಅಲ್ಲ? ಹಂಗೇನಿಲ್ಲ ಅಣ್ಣ, ಫೈನಲ್ ಇಯರ್ ಅಲ್ಲ, ಸ್ವಲ್ಪ ಕಾಲೇಜ್ ಕಡೆ ಬಿಸಿ. ಅದೇನೋ ನಿನ್ನ ಫ್ರೆಂಡಿಗೆ ಲಾಸ್ಟ್ ಟೈಮ್ ದುಡ್ಡು ಬೇಕಂತ ಬಂದಿದ್ದೆ, ಮತ್ತೆ ಹೀಗೆ ಕಾಣ್ತಾ ಇರೋದು ಅಲ್ವಾ? ಯಾಕಣ್ಣ, ಅದು ಕ್ಲಿಯರ್ ಆಗ್ಲಿಲ್ವಾ? ಅಲ್ಲ, ಅದು ಕ್ಲಿಯರ್ ಆಯ್ತು, ಸುಮ್ಮನೆ ನೆನಪಾಯ್ತಲ್ಲ ಕೇಳಿದೆ ಅಷ್ಟೇ. ಇವಾಗೇನಪ್ಪ ಬಂದಿದ್ದು? ಅಣ್ಣ, ಇವ್ ನಮ್ಮ ಫ್ರೆಂಡ್ ಸಾತ್ವಿಕ್ ಅಂತ ಅಣ್ಣ. ಮನೆ ಕಡೆ ಸ್ವಲ್ಪ ಕಷ್ಟ ಇದೆ ಅಣ್ಣ, ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನೀವು ಸಹಾಯ ಮಾಡ್ತಿದ್ದೀವಿ. ಕಾಲೇಜ್ ಫೀ ಕಟ್ಟಕ್ಕೆ ದುಡ್ಡಿಲ್ಲ, ಒಂದು 30,000 ಇದ್ದರೆ ಕೊಡ್ರಣ. ಕೊಡೋಣ ತಗೊಳ್ಳೋ, ನೀನು ನಮ್ಮ ಹುಡುಗಾನೆ, ಅದರಲ್ಲೂ ನಿನ್ನ ಫ್ರೆಂಡ್ಗೆ ಓದಕ್ಕೆ ಬೇಕಂತೀಯಾ?
ಬಡ್ಡಿ ಇಲ್ದಂಗೆ ಕೊಡ್ತೀನಿ, ಆದರೆ 2 ತಿಂಗಳಾದ್ಮೇಲೆ ತಪ್ಪದೆ ಕೊಟ್ಬಿಡ್ಬೇಕು. ಹಾಂ ಇರ್ರಿ ಬಂದೆ. ಪುಟ್ಟಿ, ನಿನ್ನ ಫ್ರೆಂಡ್ಸಿಗೆ ಜ್ಯೂಸ್ ಕೊಡಮ್ಮ. ಏಯ್ ನನ್ನೇ ಲಾಕ್ ಮಾಡಿದೆ. ಮಚ್ಚ ಟೆನ್ಷನಾಗಿ ಏನು ಮಾಡೋಕೆ ಗೊತ್ತಾಗಲಿಲ್ಲ ಮಚ್ಚ, ಅದಕ್ಕೆ ನಿನ್ನೆ ಹೆಸರು ಹೇಳಿದೆ. ಈಗ ಅದು ಮುಖ್ಯ ಅಲ್ಲ, ಕಾಲೇಜ್ ಫೀ ಕಡೆಗೆ ದುಡ್ಡು ಸಿಗೋದು ಮುಖ್ಯ. ಲಾಕ್ ಆಗೋದು ನಾನಲ್ಲ ನೀನಲ್ಲ. ಲಾಕ್ ಆದ್ರೆ ದುಡ್ಡು ಕೊಟ್ಟಿಲ್ಲ ಅಂತ ಅವ್ನು ಲಾಕ್ ಆಗೋದು. ನೀನು ಯಾಕೋ ತಲೆ ಕೆಡ್ಸ್ಕೊಂತೀಯ? ಭಾಳ ಅದಿರಲ್ಲೇ ನೀವು. ಲೋ ಕಳ್ಳನ ಮಕ್ಕಳ, ಫ್ರೆಂಡ್ಸ್ ಅಂತ ಬಂದರೆ ನನಗೆ ಲಾಕ್ ಮಾಡ್ತೀರಾ? ಮನೆ ಕಡೆಯ ತಕೋದಿರಿ, ಹೃದಯ ಬನೆಸೆದಳು ಚೌಕರಿ, ಜನುಮಕು ಕಾಯುವನು ನನ್ನಾಳೆರೆ. ಕಳ್ಳೀವಳು, ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಲು ಮಳ್ಳೀವಳು. ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹಿಡಿಸಿ. ಅಣ್ಣ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ. ಬರ್ತೀವಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ. ಬರ್ತೀವಿ ಸರ್. ಥ್ಯಾಂಕ್ಸ್ ಅಣ್ಣ. ಅವ್ನು ನೋಡು ನನಗೆ ಉದ್ರಿ ಕೊಡೋದಿಲ್ಲ ಅಂತ ಶೆಟಿತಾನೆ. ಹೆಂಗೆ ಅದಕ್ಕೆ ಅವನಿಗೆ ಸರಿಯಾಗಿ ಇಕ್ಕಿದ್ದು. ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗೋದೇ ಬೇಡ ತಗ. ಇವ್ನು ನೋಡ್ರು ಆಪು ಒಬ್ಬ ಬಂದ್ರಲ್ಲೋ. ಬಂದ್ವಿ ನೋಡಿ. ಹತ್ತಲೇ ಆಪು. ಮಯೂರಲ್ಲ ಹುಡುಗಿ ಜೊತೆ ಹೋಗಿದ್ದಾನ ಒಬ್ಬ. ಅವನು ಮಾಲು ಹುಡುಗಿ ಅಂತ ಸಾಯ್ತಿರ್ತಾನಪ್ಪ. ಆಪು ಅವ್ನು ಫುಲ್. ಸ್ಪೆಕ್ಟಾಕಲೇ ಕೂಡ. ಅಯ್ಯೋ ನನ್ನ ಮಕ್ಕಳ ಮತ್ತೆ ಶುರು ಮಾಡ್ಕೊಂಡು ಓದ್ಕ ಹೋಗಲ್ಲ. ಹೋಗ್ರಲ್ಲ.
ನೋಡಿದ್ರಲ್ಲ, ಇಷ್ಟೆಲ್ಲ ಮಜಾ ಮಾಡೋ ಪ್ರತಿಯೊಬ್ಬ ವಿದ್ಯಾರ್ಥಿ ಹೆದರಿ ತಾನು ತಪ್ಪು ಮಾಡಿದೆ ಅಂತ ಅನ್ಕೊಳ್ಳೋ ಒಂದೇ ಒಂದು ದಿನ, ಅದು ಲೋ ರಿಸಲ್ಟ್ ಬಂದ್ರು, ನನ್ನ ಡಿಸ್ಟಿಂಕ್ಷನ್ ಪಾಸ್ ಆಯ್ತು. ಹೋಗ. ನಿಮ್ದೇನಾಯ್ತು ರಿಸಲ್ಟು? ಅವಸರದಲ್ಲಿ ನೋಡಲೇ ಇಲ್ಲ. ಏನಾಯ್ತು? ಫೇಲ್ ಆಗಿದ್ದೀವಿ. ಆಯ್ತಾ? ಫೇಲ್ ಆಯ್ತಾ? ನಾನು ಮೊದಲೇ ಹೇಳ್ದೆ ತಾನೆ ಫೈನಲ್ ಇಯರು ಚೆನ್ನಾಗಿ ಓದ್ಕೊಳ್ಳಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಿ? ಪುಣ್ಯಾತ್ಮ ಮಯೂರ್, ಹುಡುಗಿ ಅಂತ ಸಾಯ್ತಿದ್ಯಲ್ಲ, ಅವಳೇ ಟಾಪರ್. ಈಗ ಏನು ಮಾಡ್ತೀಯ? ಯಾವ ಹುಡುಗಿನೇನು ರಿಸಲ್ಟ್ ಪಾಸ್ ಆಗಿರೋ ಮನೆಗೆ ಹೇಳಿ ಅವ್ರ ಅಣ್ಣನ ತೆಗೆಸ್ಕೊಂಡಿರೋ ಸಾಲನಾರು ತೀರ್ಸ್ಬೋದಿತ್ತು. ಎಲ್ಲ ಹಾಳಾಗೋಯ್ತು. ಲೋ ಹುಡುಗಿದ್ ಬಿಡಲು ಮನೇಲಿ ಹೇಗೆ ಮುಖ ತೋರಿಸ್ತೀರ? ಏನು ನಿಮ್ಮ ಕತೆ? ಹಾಂ, ಮನೆಗೆ ಯಾರು ಹೋಗ್ತಾರೆ ಇವಾಗ? ಮತ್ತೇನು ಮಾಡ್ತೀರಾ? ನಮ್ಮಂತೂ ನಮ್ಮ ಹುಡುಗಿ ಬಿಟ್ಟಿರೋಕ್ಕಾಗಲ್ಲ. ಅವ್ರ ಅಣ್ಣನ ಹತ್ರ ಅಂತೂ ನಂಬಿಕೆ ಉಳಿಸ್ಕೊಂಡಿಲ್ಲ. ನಮ್ಮನೆ ನನ್ನ ನಂಬಿಕೆ ಇಟ್ಟು ನನಗೆ ಓದೋ ಕಳಿಸಿ ನಾನು ಓದಲಿಲ್ಲ. ಈಗ ಫೇಲಾಗಿ ಗೊತ್ತಾದ್ರೆ ನಾವು ಅಪ್ಪನ ಸುಮ್ಮನೆ ಬಿಡಲ್ಲ. ನಾವು ಓದೋದಂತೂ ಓದಲಿಲ್ಲ, ಬೆಟ್ಟಿಂಗು ಅದು ಇದು ಅಂತಂದೇಳಿ ಭರ್ಜರಿ ಸಾಲ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮತ್ತಿನ್ನೇನು ಮಾಡ್ಬೇಕು ಅಂತಿದ್ದೀರಾ? ನಮ್ಮ ಆಯುಷು ಇಲ್ಲಿಗೆ ಮುಗ್ದಂಗೆ ಕಾಣುತ್ತೆ. ಇದೇ ಕೊನೆ. ಮುಖ ಅಂತೂ ತೋರ್ಸೋಕ್ಕಾಗೋದಿಲ್ಲ. ನಡ್ರೋ ಸೂಸೈಡ್ ಮಾಡ್ಕೊಂಡು ಸತ್ತೋಗೋಣ. ನೀವು ಸೂಸೈಡ್ ಮಾಡ್ಕೊತೀರಾ? ಭಾಳ ಲೇಟಾಗಿ ಡಿಸೈಡ್ ಮಾಡಿದ್ದೀರಾ. ಮತ್ತಿನ್ನೇನ್ರೋ, ಅವಾಗ ಹೇಳಿದ್ನಂತೂ ಕೇಳಿಲ್ಲ. ಬರೀ ಮಜಾ ಮಾಡಿದ್ರಿ, ಅಪ್ಪ ಅಮ್ಮಂಗೆ ಮೋಸ ಮಾಡಿದ್ರಿ, ಎಲ್ಲ ಮುಗೀತಂತೆ. ಈಗ ಸಾಯ್ತಾರಂತೆ. ಇವೆಲ್ಲ ಆಗ್ಲಿಲ್ಲದ ಕೆಲಸ ಯಾವ ಅಪ್ಪ ಅಮ್ಮಂಗೂ ಮಕ್ಕಳು ಭಾರ ಆಗಲ್ಲ. ತಪ್ಪಾಯ್ತಂತ ಕಾಲಿಗೆ ಬಿದ್ದು ಇನ್ಮುಂದಾದರೂ ಬದಲಾಗ್ರಿ. ನಡ್ರಿ ಹೋಗೋಣ. ನಮ್ಮ ಪರಿಸ್ಥಿತಿ ನಿಂಗೆ ಅರ್ಥ ಆಗಲ್ಲ. ನಮಗೇನು ಹೇಳ್ಬೇಡಪ್ಪ. ನೀನಂತೂ ಪಾಸ್ ಆಗಿದೆಯಲ್ಲ, ಎಲ್ಲರಿಗೂ ಸ್ವೀಟ್ ಹಂಚಿ ಇಂಥ ಫ್ರೆಂಡ್ಸ್ ನಮಗಿರಲೇ ಇಲ್ಲ ಅಂತ ಹಬ್ಬ ಮಾಡೋಗಿ. ಇವಾಗ ಮಾತಾಡೋದೆಲ್ಲ ಅವಶ್ಯಕತೆ ಇಲ್ಲ, ನಡ್ರಿ ಹೋಗೋಣ. ಲೋ ನನ್ನ ಮಾತು ಕೇಳ್ರಲ್ಲೋ. ಯಾವಾಗಲೂ ನೀವು ಹೇಳ್ದಂಗೆ ಆಗ್ಬೇಕಾ? ನನ್ನ ಮಾತು ಕೇಳ್ರಲ್ಲೋ. ಈಗೇನು ನೀವು ಸಾಯಲೇಬೇಕೇನಪ್ಪ? ಇವಾಗ ನೋಡ ಡಿಸೈಡ್ ಮಾಡೋಗ್ಬಿಟ್ಟಿದೆ. ಇವಾಗಂತೂ ನಮ್ಮ ಡಿಸಿಷನ್ ಚೇಂಜ್ ಮಾಡೋಕ್ಕಾಗಲ್ಲ. ಸಾಯ್ಬೇಕು ಅಂದರೆ ಸಾಯ್ಬೇಕಷ್ಟೇ. ನಡ್ರ ಹೋಗೋಣ. ತನ್ನ ಸ್ನೇಹಿತರು ಮಜಾ ಮಾಡೋ ಟೈಮಲ್ಲಿ ಸ್ವಲ್ಪ ಬಿಗಿಯಾಗಿ ಅವ್ರಿಗೂ ಓದ್ಲಿಕ್ಕೆ ಹೇಳಿದಿದ್ರೆ ಅವರು ಕೂಡ ಅಟ್ಲೀಸ್ಟ್ ಪಾಸ್ ಆದರೂ ಆಗ್ತಾಯಿದ್ರು. ತಾನೊಬ್ಬನೇ ಓದಿ ಸ್ವಾರ್ಥಿ ಆದೆ ಅನ್ನೋ ಕೊರಗಿನಿಂದ ಪ್ರೀತಮ್ ಕೂಡ ಒಂದು ನಿರ್ಧಾರಕ್ಕೆ ಬರ್ತಾನೆ. ಒಂದು ನಿಮಿಷ ನಿಂತ್ಕೊಳ್ರು. ಮತ್ತೇನೋ ನಿಂದು? ನಿನಗೆ ಹೇಗೆ ನಿಮ್ಮ ಹುಡುಗಿ ಮುಖ್ಯನೋ, ನನಗೆ ನೀವು ಮುಖ್ಯ. ಲವ್, ನೀನು ಪಾಸ್ ಆಗಿದೆಯಾ, ಉದ್ಧಾರ ಆಗಿದೆಯಾ? ನಿನಗೆ ಯಾಕೋ ಇವೆಲ್ಲ? ಹೋಗ್ತಾರೋ. ಫ್ರೆಂಡ್ಸ್ ಲಿಸ್ಟಲ್ಲಿ ಫ್ರೆಂಡ್ಸೇ ಇಲ್ಲ ಅಂದಮೇಲೆ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ತೊಗೊಂಡೇನೋ ಮಾಡಲಿ ನಾನು.
ಯಾರೋ ಸಾಯೋದು. ನೋಡಿದ್ರಲ್ಲ ಸಿನಿಮಾನ, ನಿಮಗೇನನ್ನಿಸ್ತು? ನನಗನ್ಸಿದ್ದಿಷ್ಟು, ಯುವಕರೇ ಈ ದೇಶದ ಬೆನ್ನೆಲುಬು ಅಂತಾರೆ. ಈ ರೀತಿ ಒಂದೊಂದಾಗಿ ಎಲುಬು ಮುರಿದು ಬಿದ್ದರೆ ಈ ದೇಶದ ಗತಿ